ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನೋಡಿ, ನಿನ್ನೆ ಒಂದು ಸುಖ ರೆಡಿ ಆಗಿರೋದು ಒಂದು ರೀಲ್ಸ್ ಹಾಕಿದ್ದೆ. ಅದನ್ನು ನೋಡಿ ಸುಮಾರು ಒಂದು 200-300 ಜನ ಕಾಲ್ ಮಾಡ್ತಾ ಇದ್ದಾರೆ. ನಿನ್ನೆ ನೈಟಿಂದ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಮಂತ್ ಒಂದು ವಿಡಿಯೋ ಹಾಕಿದೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಒಂದು ಸಮಸ್ಯೆ ಬರ್ತದೆ ಅಂತ ಗೊತ್ತಿದ್ದು ಅಡ್ವಾನ್ಸ್ ಆಗಿ ಒಂದು ವಿಡಿಯೋ ಹಾಕಿದೆ, ಪ್ರಿವೆನ್ಷನ್ ಯಾವ ರೀತಿ ಮಾಡ್ಬೇಕಂತೇಳಿ. ಅದನ್ನ ಸಾಕಷ್ಟು ಜನ ನೋಡಿ ಯುಟಿಲೈಸ್ ಮಾಡ್ಕೊಂಡ್ರಿ. ಬಟ್ ನೀವು ಯಾರು ಅದನ್ನ ಶೇರ್ ಮಾಡಿಲ್ಲ ಕೆಲವರಿಗೆ. ಇವಾಗ ನೋಡಿದ್ರೆ ಅದ್ರದ್ದು ರಿಕ್ವೈರ್ಮೆಂಟ್ ತುಂಬಾ ಇದೆ ಅಂತ ಅನಿಸ್ತಾ ಇದೆ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ನಿನ್ನೆ ಯಾವ್ದು ಕಾಲ್ಸ್ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ, ಅಷ್ಟೊಂದು ಕಾಲ್ಸ್ ಬಂದಿದ್ದರಿಂದ. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಟಿಪ್ ಹೇಳ್ತೀನಿ ನಿಮ್ಗೆ. ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಕ್ಕಿಗಳಲ್ಲಿ ಸುಖ ಕಂಪ್ಲೀಟ್ ಆಗುತ್ತೆ. ಈಗ ಸಾಕಷ್ಟು ಜನ ಕಾಂಬೋ ಕೇಳ್ತಾ ಇದ್ದೀರಾ. ಕಾಂಬೋ ಕಿಟ್ನ ನಾನು ಅಷ್ಟು ಜನಕ್ಕೂ ಕೊಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಆಮೇಲೆ ಅಷ್ಟು ಟೈಮು ನಮಗೂ ಇಲ್ದಿರೋ ಕಾರಣದಿಂದ ನಾನು ಹೇಳ್ತೀನಿ, ದಯವಿಟ್ಟು ನೀವೇ ನಿಮ್ಮ ಮನೆಗಳಲ್ಲಿ ಈ ಒಂದು ಸಿಂಪಲ್ ಆಗಿ ಒಂದು ರೆಮಿಡಿ ಹೇಳ್ತೀನಿ, ಅದನ್ನ ಮಾಡಿಕೊಂಡು ನಿಮ್ಮ ಅಕ್ಕಿಗಳನ್ನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಕ್ಕಿಗಳು ಸುಖ ಹೋಗೋದಕ್ಕೆ ಮೈನ್ ರೂಟ್ ಕಾಸ್ ಬಂದ್ಬಿಟ್ಟು ಪ್ಯಾರಾಸೈಟ್ಸ್ ಇಂದ ಆಗುತ್ತೆ. ಇದು ಪ್ಯಾರಾಸೈಟ್ಸ್ ಬಂದ್ಬಿಟ್ಟು ಹೊಟ್ಟೆಯಲ್ಲಿರ್ತಕ್ಕಂಥ ಜಂತುಗಳಾಗಲಿ, ಇಲ್ಲಾಂದ್ರೆ ಲಾಫ್ಟ್ ಅಲ್ಲಿ ತೇವಾಂಶ ಜಾಸ್ತಿ ಆದಾಗ ಆಗುವಂತ ಒಂದು ಫಂಗಸ್ ನಿಂದ ಪ್ಯಾರಾಸಿಟಿಕ್ ಫಂಗಿ ಅಂತ ಉತ್ಪತ್ತಿ ಆಗುತ್ತೆ. ಅದು ಅಕ್ಕಿಗಳ ದೇಹದಲ್ಲಿ ಸೇರಿದಾಗ ಅಕ್ಕಿಗಳ ಗಟ್ಟಲ್ಲಿ ಈ ಒಂದು ಪ್ಯಾರಾಸೈಟ್ಸ್ ಫಾರ್ಮ್ ಆಗ್ತವೆ. ಬ್ಯಾಕ್ಟೀರಿಯಾ ಪ್ಯಾಥೋಜನ್ ಅಂತ ಏನು ಹೇಳ್ತೀವಿ, ಅವುಗಳು ಸಂಖ್ಯೆ ಬೆಳೀತಾ ಅಕ್ಕಿಗಳಲ್ಲಿ ಹೊಟ್ಟೆ ಹಾಳಾಗತ್ತೆ. ಹೊಟ್ಟೆ ಹಾಳಾಗಿ ಅದಾದ ನಂತರ ಲಾಸ್ಟ್ ಫೈನಲ್ ಸ್ಟೇಜ್ಗೆ ಲಿವರ್ಗೆ ಆ ಒಂದು ಪ್ಯಾರಾಸೈಟ್ಸ್ ಆಕ್ರಮಣ ಮಾಡಿದಾಗ ಲಿವರ್ ಹಾಳಾಗಿ ಅಕ್ಕಿಗಳು ಸಾವನ್ನಪ್ತವೆ. ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ನೀವು ಮೈನ್ ಆಗಿ ಮಾಡಬೇಕಾಗಿರೋಂಥದ್ದು ತುಂಬಾ ಜಾಸ್ತಿ, ಈಗಾಗಲೇ ಜಾಸ್ತಿ ಆಗೋಗಿರೋರು ಇಲ್ಲೊಂದು ಔಷಧಿ ತೋರಿಸ್ತೀನಿ, ಐವರ್ಮೆಕ್ಟಿನ್ ಅಂತೇಳಿ. ಇದು ವೆಟರ್ನರಿ ಮೆಡಿಕಲ್ ಅಲ್ಲಿ ಸಿಗ್ತದೆ. ಇದನ್ನ ತಗೊಂಡ್ಬಂದ್ಬಿಟ್ಟು 4 ಡ್ರಾಪು ಒಂದೇ ಸತಿ ಒನ್ ಟೈಮ್ ಹಾಕ್ಬೇಕಷ್ಟೇ ಖಾಲಿ ಹೊಟ್ಟೆಯಲ್ಲಿ. ಬೆಳಗ್ಗೆ 4 ಡ್ರಾಪು 20 ml ನೀರಲ್ಲಿ ಹಾಕೊಂಡು ಕುಡಿಸಿ ಖಾಲಿ ಹೊಟ್ಟೆಯಲ್ಲಿ. ಇದು ಕುಡಿಸಿ ಆದ ನಂತರ ನೆಕ್ಸ್ಟ್ ಡೇ ಇಂದ ನಿಮ್ಮ ದಾವಡಿಯಲ್ಲಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬಹುದು. ಇವಾಗ ಇದು ಎರಡಕ್ಕೂ ಕೊಡ್ಬೇಕಾಗತ್ತೆ ನೀವು. ಸ್ಟಾರ್ಟ್ ಆಗ್ತಾ ಇರೋದಕ್ಕೆ, ಆಮೇಲೆ ಆಲ್ರೆಡಿ ಸ್ಟಾರ್ಟ್ ಆಗೋಗಿರೋದಕ್ಕೆ ಐವರ್ಮೆಕ್ಟಿನ್ ಹಾಕಿ ಆದ್ಮೇಲೆ 1 ಸ್ಪೂನ್ ಬೇವಿನ ಸೊಪ್ಪು, ಆಮೇಲೆ 1 ಸ್ಪೂನು ಅರಿಶಿನ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಬೇಕು. ಅದಕ್ಕೆ 1/4 ಸ್ಪೂನು ಜೀರಿಗೆ ಪೌಡರು, 1/4 ಸ್ಪೂನು ಶುಂಠಿ ಪೌಡರ್ ಅಥವಾ ಶುಂಠಿ ಜಜ್ಜಿನೂ ಹಾಕ್ಬೋದು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಬಾಯ್ಲ್ ಮಾಡಿ, ಅಂದ್ರೆ ಕುದಿಸ್ಬೇಕು. 10 ಮಿನಿಟ್ಸ್ ಕುದಿಸಿ ಆದ್ಮೇಲೆ ಅದ್ರದ್ದು ಮೆಡಿಸಿನಲ್ ಕಂಟೆಂಟ್ ಎಲ್ಲ ವಾಟರಲ್ಲಿ ಮಿಕ್ಸ್ ಆದಾಗ ಅದನ್ನ ಒಂದೊಂದು ಅಕ್ಕಿಗೆ ಬೆಳಗ್ಗೆ 20 ml ಖಾಲಿ ಹೊಟ್ಟೆಯಲ್ಲಿ ಕೊಟ್ಕೊಂತ ಬಂದ್ರೆ ನಿಮ್ಮ ಅಕ್ಕಿಗಳಲ್ಲಿ ಸುಖ 99% ಒಂದು ವಾರದಲ್ಲಿ ಕಡಿಮೆ ಆಗುತ್ತೆ. ಅದನ್ನ ಬೆಳಗ್ಗೆ 20 ml ಸೇಮ್ ಅದೇ ನೀರನ್ನ ಎತ್ತಿಟ್ಬಿಟ್ಟು ಉಳಿದಿದ್ದಂಥ ನೀರನ್ನ ಸಂಜೆ ಫೀಡಿಂಗ್ ಎಲ್ಲ ಆದ್ಮೇಲೆ ಮಾಮೂಲಿ ಅವ್ರು ನೀರೆಲ್ಲ ಕುಡಿದ್ಮೇಲೆ ಮತ್ತೆ 20 ml ಅದನ್ನೇ ಕುಡಿಸ್ಬೋದು ಬೆಳಗ್ಗೆ ಸಾಯಂಕಾಲ. ಈ ರೀತಿ ಒಂದು ವಾರ ಮಾಡಿ ಅಕ್ಕಿಗಳು ಸುಖ ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗುತ್ತೆ. ಅದಾದ ನಂತರ ಅಕ್ಕಿಗಳು ಬೇಗ ಸೈಜ್ ಬರ್ಲಿಕ್ಕೆ, ಇದು ಪ್ಯಾರಾಸೈಟ್ಸ್ ನ ಎಲಿಮಿನೇಟ್ ಮಾಡ್ಲಿಕ್ಕೆ, ಅರಿಶಿನ ಪ್ಯಾರಾಸೈಟ್ಸ್ಗೆ ಒಳ್ಳೆ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತದೆ. ಬೇವಿನ ಸೊಪ್ಪು ಅಷ್ಟೇ. ಇವೆರಡು ಜಂತುಗಳಾಗ್ಲಿ, ಜಂತುಗಳಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಪ್ಯಾರಾಸೈಟ್ಸ್ಗೆ ನಂಬರ್ 1 ಬೆಸ್ಟ್ ಪ್ರಿಸ್ಕ್ರೈಬ್ ಮೆಡಿಸಿನ್ ಅದು. ಇವೆರಡನ್ನು ನೀವು ಕಾಂಬಿನೇಷನ್ ಮಾಡಿ ತಗೊಳ್ಳೋದ್ರಿಂದ, ಆಮೇಲೆ ಜೀರಿಗೆ ಶುಂಠಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಪೇಯ್ನ್ ಆಗಲಿ, ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ಮೋಷನ್ ಅದು ಇದು ಪ್ರಾಬ್ಲಮ್ ಇದ್ದಾಗ ಈ ಜೀರಿಗೆ ಆಮೇಲೆ ಶುಂಠಿ ಇವೆರಡೂ ನಿಮ್ಮ ಅಕ್ಕಿಗಳಲ್ಲಿ ಇರ್ತಕ್ಕಂಥ ಹೊಟ್ಟೆ ಗಟ್ಟನ್ನ ಎನರ್ಜೈಸ್ ಮಾಡುತ್ತೆ, ಅಂದ್ರೆ ಸ್ಟ್ರೆಂತ್ ಕೊಡುತ್ತೆ. ಪ್ಲಸ್ ಈ ಅರಿಶಿನ ಮತ್ತೆ ಬೇವಿನ ಸೊಪ್ಪು ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತದೆ. ಇದನ್ನು ಒಂದು 6 to 7 days ಇಲ್ಲ 10 days ಕೊಟ್ಟರು ಏನು ತೊಂದರೆ ಇಲ್ಲ. ಇದಾದ ನಂತರ ಮತ್ತೆ ಸುಖ ಬರ್ದೇ ಇರೋದಕ್ಕೆ ಈ ಮಂತ್ ಫುಲ್ ನಿಮ್ಗೆ ನೆಸಿಟಿ ಇರೋದ್ರಿಂದ ವೀಕ್ಲಿ 1-2 times ಇದನ್ನ ಕಂಟಿನ್ಯೂ ಆಗಿ ಕೊಟ್ಕೊಂಡ್ ಬನ್ನಿ. ಇಲ್ಲ ದಿನ ಬಿಟ್ಟು ದಿನ ಕೊಟ್ಟರು ಏನು ಸಮಸ್ಯೆ ಇಲ್ಲ. ಅಕ್ಕಿಗಳು ಆರಾಮಾಗಿ ಹೆಲ್ತಿಯಾಗಿರ್ತವೆ. ಈ ಈಕೋಲಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಆಗ್ಬೋದು, ಇಲ್ಲ ಅಂದ್ರೆ ಕಾಕ್ಸಿ ಅಂತ ಏನ್ ಕರಿತೀವಿ, ಆ ಒಂದು ಬ್ಯಾಕ್ಟೀರಿಯಾಗಳು ಗ್ರೋತ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದು ಅಕ್ಕಿಗಳಲ್ಲಿ ಈ ಚಳಿಗಾಲದಲ್ಲಿ ಫಂಗಸ್ ಇಂದ ಪ್ಯಾರಾಸಿಟಿಕ್ ಫಂಗಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಅಥವಾ ಪ್ಯಾಥೋಜನ್ ಅಂತ ಏನಂತಾರೆ ಅದನ್ನ ಕ್ರಮೇಣ ಜಾಸ್ತಿ ಆಗೋದ್ರಿಂದ ಈ ಒಂದು ಕಾಯಿಲೆ ಜಾಸ್ತಿ ಆಗುತ್ತೆ ಈ ಒಂದು ಟೈಮಲ್ಲಿ. ಇದು ಲಾಸ್ಟ್ ನಾನು ವಿಡಿಯೋ ಹಾಕಿದ್ದೆ, ಅದನ್ನ ನೋಡಿದ್ರೆ ನಿಮ್ಗೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ನೆನ್ನೆ ಬಂತಕ್ಕಂಥ ಕಾಲುಗಳು ಇವಾಗ ಬರ್ತಾ ಇದೆ. ಫೋನ್ ಸೈಲೆಂಟ್ ಮೋಡ್ ಮಾಡ್ಬಿಟ್ಟಿದ್ದೀನಿ. ಅಷ್ಟು ಕಾಲ್ಸ್ ಬರ್ತದೆ ನಮಗೂ ಕಾಂಬೋ ಕೊಡಿ ಅಂತ. ನಾನು ಪ್ರತಿಯೊಬ್ಬರಿಗೂ ಕಾಂಬೋನ ಕೊಡ್ಲಿಕ್ಕೆ ಅಸಾಧ್ಯವಾದ ಮಾತು. ಯಾಕಂದ್ರೆ ಅಷ್ಟು ಮಾಡೋ ಅಷ್ಟು ಟೈಮ್ ನನಗೂ ಇಲ್ಲ, ತುಂಬಾ ಸಮಯ ಇರುತ್ತೆ ಅದೆಲ್ಲ ನಾನು ರೆಡಿ ಮಾಡ್ಬೇಕಂತ ಹೇಳಿದ್ರೆ. ಸೊ ಬೇಸಿಕ್ ಟಿಪ್ಸ್ ಇದನ್ನ ಯೂಸ್ ಮಾಡಿ. ಇದ್ರಲ್ಲಿ ಕಂಟ್ರೋಲ್ ಆಗ್ಲಿಲ್ಲ ಅನ್ನೋದು ಮಾತ್ರ ನನಗೆ ಫೋನ್ ಮಾಡಿ ಬಂದು ಕಾಂಬೋ ತಗೊಂಡೋಗಿ. ಕಾಂಬೋ ಅಲ್ಲಿ ನಾನು ಸ್ಪೆಷಲ್ ಆಗಿ ಏನೂ ಹಾಕಿಲ್ಲ. ಕಾಂಬೋ ಅಂದ್ರೆ ಒಂದು ಸೆಟ್ ತಗೊಂಡ್ರೆ ಪ್ರತಿಯೊಂದು ಲಾಫ್ಟ್ಗೂ ಏನೇ ಒಂದು ಸಮಸ್ಯೆ, ಕೋಲ್ಡ್ ಆಗಿರ್ಬೋದು, ಕ್ಯಾಂಕರ್ ಆಗಿರ್ಬೋದು,
ತಲೆ ಗೋಡೆ ಊತ ಬರೋದು, ಈ ಒಂದು ಸಮಸ್ಯೆಗಳಿಗೆಲ್ಲ ನಾನು ಅದ್ರಲ್ಲಿ ಔಟ್ಸ್ ಹಾಕಿರ್ತೀನಿ. ಅದೇ ರೀತಿ ಸುಕ್ಕನೂ ಕಂಟ್ರೋಲ್ ಆಗಲಿ ಅಂದ್ಬಿಟ್ಟು ಈಗ ನಾನು ಏನು ಹೇಳಿದೆ, ಬೇವಿನ ಸೊಪ್ಪು, ಅರಿಶಿನ, ಜೀರಿಗೆ, ಶುಂಠಿ ಇಷ್ಟೇ ನಾನು ಅದಕ್ಕೂ ಆ್ಯಡ್ ಮಾಡೋದು. ಎಕ್ಸ್ಟ್ರಾ ಅಂದರೆ ಈ ಸುಕ್ಕ ಅವಾಯ್ಡ್ ಮಾಡಲಿಕ್ಕೆ ಈ ಚಳಿಗಾಲ ಇರೋದ್ರಿಂದ ಸ್ವಲ್ಪ ತುಳಸಿ ಪೌಡ್ರು ಆ್ಯಡ್ ಮಾಡಿರ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿರಲ್ಲ. ಈ ಒಂದು ಸುಕ್ಕ ಇರ್ತಕ್ಕಂಥ ಸಮಯದ ಇರೋರು ಈ ನಾನು ಏನು ಕಾಂಬೋ ಅಂತ ಒಂದು ಫಾರ್ಮುಲಾ ಮಾಡಿದ್ದೀನಿ, ಅದರಲ್ಲಿ ಇರುವಂಥ ಒಂದು ಭಾಗ ಸುಕ್ಕಕ್ಕೆ ಹಾಕುವಂಥ ಒಂದು ಭಾಗನ ನಾನು ಇವತ್ತು ವಿವರಣೆ ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನ ಎಲ್ಲರೂ ದಾವಡಿಗಳಲ್ಲಿ ಮಾಡ್ಕೊಳ್ಳಿ. ಪಾಪ ತುಂಬಾ ಜನ ಬಿಗಿನರ್ಸ್ ಇರ್ತಾರೆ, ಚಿಕ್ಕ ಹುಡುಗರು ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ನಮಗೆ ಯಾವುದೇ ನಾಟಿ ಔಷಧಿ ಮಾರಾಟ ಮಾಡಬೇಕು ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇಲ್ಲ. ನಾಟಿ ಔಷಧಿ ಯಾವ ರೀತಿ ಮಾಡ್ಕೋಬೇಕಂತೇಳಿ ವಿಡಿಯೋ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಅದು 4 ಜನಕ್ಕೆ ತಲುಪಿ ಒಂದು 4 ಅಕ್ಕಿ ಉಳಿದ್ರೆ ಅದ್ರ ಪುಣ್ಯ ನಮಗೂ ಸಿಗುತ್ತೆ, ನಿಮಗೂ ಸಿಗುತ್ತೆ ಫ್ರೆಂಡ್ಸ್. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಗ್ರೂಪ್ಗಳಲ್ಲಿ ಹೆಲ್ಪ್ ಆಗಲಿ. ಒಂದು 4 ಅಕ್ಕಿ ಉಳಿದ್ರೆ ನಮಗೂ ಒಳ್ಳೇದು. ದೇವರು ನಮ್ಮ ದಾವಡಿ ಇರ್ತಕ್ಕಂಥ ಅಕ್ಕಿಗಳೇ ಆಗಲಿ ನಮ್ಮನ್ನಾಗಲಿ ಚೆನ್ನಾಗಿಟ್ಟಿರ್ತಾರೆ. ಇದಾಗಿನೂ ಕಂಟ್ರೋಲಿಗೆ ಬರ್ತಾ ಇಲ್ಲ ಅನ್ನೋದು ಇಲ್ಲೊಂದು ಆಂಟಿಬಯೋಟಿಕ್ ತೋರಿಸ್ತೀನಿ, ಆಂಪ್ರೋಲಿಯಂ ಅಂತ. ಇದು ಇವಾಗ ಈ ಸೀಸನ್ ಇಂದ ಹಿಡಿದು ನಿಮಗೆ ನೆಕ್ಸ್ಟ್ ಏಪ್ರಿಲ್ವರೆಗೂ ಇದು ತುಂಬಾ ಅವಶ್ಯಕತೆ ಇರ್ತದೆ. 1 ಗ್ರಾಮ್ 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಇರಿಸುತ್ತೆ. ಇದೇ ಒಂದು ಪ್ಯಾಥೋಜನ್ ಬ್ಯಾಕ್ಟೀರಿಯಾ ಪ್ಯಾರಾಸೈಟ್ಸ್ ಏನಿರ್ತದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡೋದಕ್ಕೆ ಈ ಆಂಪ್ರೋಲಿಯಂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾರೂ ಏಕ್ದಮ್ ಆಂಟಿಬಯೋಟಿಕ್ ಹಾಕೋಕೆ ಹೋಗ್ಬೇಡಿ. ಯಾಕಂದ್ರೆ ಅಕ್ಕಿಗಳು ಬಾಯಿ ಮಾಡಿ ಬರಲ್ಲ, ಅವಕ್ಕೆ ಅವುಗಳ ನೋವು ನಮ್ಮ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ. ಸೊ ನಾವೇ ಅರ್ಥ ಮಾಡ್ಕೊಂಡು ಮೇನ್ ಬೇಸಿಕ್ಸ್ ಇಂದ ಮಾಡೋಣ. ಫಸ್ಟ್ ಐವರ್ಮೆಕ್ಟಿನ್ ಹಾಕೊಳ್ಳಿ. ಐವರ್ಮೆಕ್ಟಿನ್ ಬಂದ್ಬಿಟ್ಟು ಎಲ್ಲ ವೆಟರ್ನರಿ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಒಂದೇ ಡೋಸ್, ಒಂದೇ ಟೈಮ್ ಅಷ್ಟೇ. ಅದು 4 ಡ್ರಾಪು 20 ml ನೀರಲ್ಲಿ ಹಾಕೊಂಡು ಕೊಟ್ಬಿಡ್ಬೇಕು. ಅದು ಕೊಟ್ಟಾದ ನಂತರ ಈ ಒಂದು ಫಾರ್ಮುಲಾ ಬೇವಿನ ಸೊಪ್ಪು, ಆಮೇಲೆ ಅರಿಶಿನ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಈ ಒಂದು ಶುಂಠಿ ಅನ್ನೋ ಕಾಂಬಿನೇಷನ್ ಕೊಡಬೇಕು. ಆಮೇಲೆ ಅವಕ್ಕೆ ಯಾವ ರೀತಿ ಫೀಡ್ ಕೊಡ್ಬೇಕಂತ ಹೇಳ್ತೀನಿ ನಾನು. ರಾಗಿ ಕೊಡಿ. ರಾಗಿ ಕೊಟ್ಟಾದ್ಮೇಲೆ ಸ್ವಲ್ಪ ನೆನೆಸಿರ್ತಕ್ಕಂಥ ಕಡಲೆಕಾಳು ಇಲ್ಲ ಹೆಸರು ಕಾಳು ಕೊಡ್ಬೋದು. ಕೊಟ್ಬಿಟ್ಟು ಇನ್ನೊಂದು ಫೀಡ್ ಹೇಳ್ತೀನಿ ಅದಕ್ಕೆ, ಯಾಕಂದ್ರೆ ಮೊಸರು ಬೇಗ ಫಾರ್ಮ್ ಆಗೋದಕ್ಕೆ. ಬಿಳಿ ಎಳ್ಳು, ಬೆಲ್ಲ, 2 ಕಪ್ಪು ದ್ರಾಕ್ಷಿ ಚೆನ್ನಾಗಿ 3 ಈಕ್ವಲ್ ಆಗಿ ಹಾಕೊಂಡು ಕುಟ್ಕೊಂಡು ಉಂಡೆ ಮಾಡಿ ಇಟ್ಕೊಳ್ಳಿ. ಆ ಉಂಡೆ ಮಾಡಿ ಇಟ್ಕೊಂಡಿರತಕ್ಕಂಥ ಗೋಳಿಗಳನ್ನ ಕಡಲೆ ಬೀಜ ಸೈಜ್ಗೆ ಕೊಡುವಾಗ ಬೆಣ್ಣೆಯಲ್ಲಿ ಅದ್ಬಿಟ್ಟು 2 ಗೋಲಿ ಬೆಳಿಗ್ಗೆ 2 ಗೋಲಿ ನೈಟ್ ಫೀಡಿಂಗ್ ಎಲ್ಲ ಆದ್ಮೇಲೆ ಕೊಟ್ಕೊಂತ ಬಂದ್ರೆ ಅಕ್ಕಿಗಳಿಗೆ ಬೇಗ ಮಸಲ್ ಗ್ರೋತ್ ಡೆವಲಪ್ ಆಗುತ್ತೆ. ಆಮೇಲೆ ಈ ಬೇವಿನ ಸೊಪ್ಪು ಫಾರ್ಮುಲಾ ಏನಿದೆ ಅವು ಪ್ಯಾರಾಸೈಟ್ಸ್ ನ ಎಲಿಮಿನೇಟ್ ಮಾಡೋದ್ರಿಂದ ಅದು ರೂಟ್ ಕಾಸೇ ಆ ಪ್ಯಾರಾಸೈಟ್ಸ್. ನಾವು ಏನೇ ಮೆಡಿಸಿನ್ ಮಾಡಿದ್ರು ಅದೊಂದು ರೂಟ್ ಕಾಸ್ ನ ಅರ್ಥ ಮಾಡ್ಕೊಂಡು ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದಾಗ ನಾವು ಮಾಡ್ತಕ್ಕಂಥ ಮೆಡಿಸಿನ್ ಅಲ್ಲಿ 100% ಸಕ್ಸಸ್ ಸಿಗುತ್ತೆ ಫ್ರೆಂಡ್ಸ್. ಇದು ನನ್ನ ಅನುಭವದಲ್ಲಿ. ಯಾಕಂದ್ರೆ ನನ್ನ ಲಾಫ್ಟಲ್ಲೂ ನಾನು ಒಂದು ತಿಂಗಳಿಂದ ಕೆಲಸದಿಂದ ಬ್ಯುಸಿ ಇದ್ದಾಗ ಅಕ್ಕಿಗಳು ನೋಡ್ಕೊಂಡಿರೋ ನಮ್ಮ ಮನೆಯವ್ರು ನೋಡ್ಕೊತಾ ಇದ್ರು. ಆ ಒಂದು ಟೈಮಲ್ಲಿ ಈ ಒಂದು ಸುಕ್ಕ ಅನ್ನೋದು ಸ್ಟಾರ್ಟ್ ಆಗ್ಬಿಟ್ಟು ನಂದು ಒಂದು ಫೇವ್ರೇಟ್ ದುಮ ಹೆಣ್ಣು ತೀರೋಗ್ಬಿಡ್ತು. ಆಮೇಲೆ ಅದಕ್ಕೆ ಒಂದು ತಾಮ್ರಾಲ್ ಅಂತ ಒಂದು ಜೊತೆ ಹಾಕಿದೆ, ಅದು ಫುಲ್ ಸುಕ್ಕ ಆದಂಗೆ ಆಗಿತ್ತು. ಈಗ ರಿಕವರಿ ಆಗಿದೆ ಅದು. ಆ ಹೆಣ್ಣು ತೀರೋದ್ಮೇಲೆ ಎಚ್ಚರಿಕೊಂಡೆ ನನಗೆ. ಯಾಕಂದ್ರೆ ಗೊತ್ತಾಗ್ಲಿಲ್ಲ, ಅವರು ಪಾಪ ಮನೇಲಿ ನೋಡ್ಕೊಳ್ತಾರೆ, ಮೋಷನ್ಸ್ ಹೆಂಗಿರ್ತಾರೆ ಏನು ಹೇಳಲ್ಲ. ಸತ್ತೋಯ್ತು ಅಂತ ಹೇಳಿದಾಗ ಗೊತ್ತಾಯ್ತು. ಹೋಗಿ ನೋಡಿದ್ರೆ ಈ ಒಂದು ಫಂಗಸ್, ಯಾಕಂದ್ರೆ 1 ತಿಂಗಳಿಂದ ಗೂಡು ಕ್ಲೀನ್ ಮಾಡಿರ್ಲಿಲ್ಲ. ಸೊ ಫಂಗಸ್ ಫಾರ್ಮ್ ಅಂದ್ಬಿಟ್ಟು ಈ ಒಂದು ಪ್ಯಾರಾಸೈಟ್ಸ್ ಆಕ್ಟಿವಿಟಿ ಜಾಸ್ತಿ ಆಗಿ ಒಂದು ಅಕ್ಕಿ ಕಂಪ್ಲೀಟ್ ಬೇಕಂಗಾಗಿ ಸತ್ತೋಯ್ತು ಹೆಣ್ಣು. ಗಂಡು ಈಗ ಹೆಂಗೋ ಕಷ್ಟ ಬಿದ್ದು ಇದೇ ಫಾರ್ಮುಲಾನ ನಾನು ಅಪ್ಲೈ ಮಾಡಿಕೊಂಡು ಸೇವ್ ಮಾಡ್ಕೊಂಡಿದ್ದೀನಿ. ಈಗ ಅದ್ರದ್ದು ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ, ಮೋಸ್ಟ್ಲಿ ರೀಲ್ಸಲ್ಲಿ ಹಾಕ್ಬೋದು, ಟೈಮ್ ಸಿಕ್ಕಾಗ ಹಾಕ್ತೀನಿ. ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಕ್ಕಿಗಳು ಸೇಫ್ ಆಗ್ತವೆ. ಪಾಪ 4 ಜನಕ್ಕೆ ಶೇರ್ ಮಾಡಿ ಅವ್ರ ಅಕ್ಕಿಗಳು ಸೇಫ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಈ ಒಂದು ಫಾರ್ಮುಲಾ ರೆಡಿ ಮಾಡಿ. ಆಮೇಲೆ ನನಗೆ ಅದ್ರ ಕಂಟ್ರೋಲ್ ಬಂದಿಲ್ಲ ಅಂದರೆ ಕಾಂಬೋಗೆ ಫೋನ್ ಮಾಡಿ ನಾನು ಕೊಡ್ತೀನಿ. ಕಾಂಬೋದಲ್ಲಿ ಬರೀ ಸುಖಕ್ಕೆ ಒಂದೇ ಅಲ್ಲ, ಅದು ಈ ಸೀಸನಲ್ಲಿ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಆಗೋ ರೀತಿ ನಾನು ಹರ್ಬ್ಸ್ ಮಿಕ್ಸ್ ಮಾಡಿರೋದ್ರಿಂದ ಅದು ಪ್ರತಿಯೊಂದು ಕಾಯಿಲೆಗೂ ವರ್ಕ್ ಆಗುತ್ತೆ. ಸುಕ್ಕಾಗಿ ಅಂದರೆ ಅದರಲ್ಲಿರೋದು 4 ಐಟಮ್ ನನಗೆ ಏನು ಹೇಳಿದೆ ಅದನ್ನು ಮಾತ್ರ ಉಪಯೋಗಿಸ್ಕೊಳ್ಳಿ ಸಾಕು ಫ್ರೆಂಡ್ಸ್. ಥ್ಯಾಂಕ್ ಯು.